ಹಾಯ್ ಸ್ಟೂಡೆಂಟ್ಸ್, ಈಗಾಗಲೇ ನಾವು ಈ ರೊಮ್ಯಾಂಟಿಕ್ ಪೀರಿಯಡ್ನಲ್ಲಿ ನಾವು ಆಲ್ರೆಡಿ 4 ಪೊಯಮ್ಸ್ ನೋಡಿದ್ವಿ. ಆ 4 ಪೊಯಮ್ಸ್ನು ಸಹ ನೀವು ವಿಲಿಯಂ ಬ್ಲೇಕ್ನವು ಅಂತಕ್ಕಂಥದ್ದು. ಸೊ ಒನ್ ಈಸ್ ಲಂಡನ್, another one is lamb, the tiger, and the sick rose. Actually, we have seen 4 poems of that William Blake. So they are all shorter poems. So today let us see somewhat longer poem, and that is To a Skylark. So To a Skylark is a romantic poem. It is written by romantic poet. That poet is PB Shelley. So what I am going to say here, ಈ ರೊಮ್ಯಾಂಟಿಕ್ ಪೀರಿಯಡ್ನಲ್ಲಿ there are so many great romantic poets. Among them, of course, William Blake is the earliest romantic poet. But among the later popular poets, this PB Shelley is one of them. Keats, ವರ್ಡ್ಸ್ವರ್ತ್, ಕೋಲ್ರಿಡ್ಜ್ ಯಾವ ರೀತಿ ಫೇಮಸ್, ಅದೇ ರೀತಿಯಲ್ಲಿನೇ ಈ ದಿಸ್ ಪಿ ಬಿ ಶೆಲ್ಲಿ ಈಸ್ ಆಲ್ಸೋ ವೆರಿ ಫೇಮಸ್ ರೊಮ್ಯಾಂಟಿಕ್ ಪೊಯೆಟ್. ಅಷ್ಟೇ, ಇಷ್ಟೆಲ್ಲ ಹೇಳಿದನು ನಿಮಗೆ ನೆನಪೇನಿರಬೇಕು ಅಂತಂದರೆ ಈಸ್ ಎ ಫೇಮಸ್ ಪಾಪ್ಯುಲರ್ ಗ್ರೇಟ್ ರೊಮ್ಯಾಂಟಿಕ್ ಪೊಯೆಟ್ ಹೂ ಪಿ ಬಿ ಶೆಲ್ಲಿ. ಸೊ his period covers hardly 30 years from 1792 to 1822. So he was born in, of course, to a wealthy upper class family. During his student years, he developed his philosophy of idealism. ಅಂದರೆ ಇವನು ಅಪ್ಪರ್ ಕ್ಲಾಸ್ ಸೊಸೈಟಿಯಲ್ಲಿ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೂ ಸಹ ಅವನದು ತನ್ನದೇ ಆಗಿರ್ತಕ್ಕಂಥ ಒಂದು ಫಿಲಾಸಫಿಯನ್ನು, ಐಡಿಯಾಲಿಸಮನ್ನು ಇಟ್ಕೊಂಡಿದ್ದ. ಪೆಕ್ಯುಲಿಯರ್ ಕ್ಯಾರೆಕ್ಟರ್ಸ್, ಎಸ್ಪೆಷಲಿ he was not going to accept or follow the traditional fundamental views blindly. ಯಾವುದನ್ನೇ ಆಗಲಿ ಸುಮ್ಮನೆ ಬ್ಲೈಂಡಾಗಿ ಇವನು ಒಪ್ತಕ್ಕಂಥವನಲ್ಲ, ಅದನ್ನು ಅನುಸರಿಸ್ತಕ್ಕಂಥವನಲ್ಲ. ಹಾಗಾಗಿ ಇವನು ಸ್ಟೂಡೆಂಟ್ ಲೈಫಲ್ಲೇ ದ ನೆಸೆಸಿಟಿ ಆಫ್ ಅಥಿಸಮ್ ಅಂತಂದು ಒಂದು ಬುಕ್ಕನ್ನು ಬರೀತಾನೆ. ಅಥಿಸಮ್ ಮೀನ್ಸ್ ನಾಸ್ತಿಕತೆ ಬಗ್ಗೆ. ಸೊ ಇವನು ಆ್ಯಕ್ಚುಲಿ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಆಗಲಿ ಇವುಗಳ ಬಗ್ಗೆ ಎಲ್ಲ ಸಮ್ವಾಟ್ ಎಗನೆಸ್ಟ್ ಟು ದೋಸ್ ಥಿಂಗ್ಸ್. ಅದ್ರ ಬಗ್ಗೆ ನಾವು ಇದರಲ್ಲಿ ಲೇಟರ್ ಆಗಬೇಕಾದ್ರೆ ಡಿಸ್ಕಸ್ ಮಾಡಬೇಕಾದ್ರೆ ಪೊಯಮನ್ನು ಆದಮೇಲೆ ನೋಡೋಣಂತೆ. ಬಟ್ ಹೀ ಈಸ್ ಐಡಿಯಲಿಸ್ಟಿಕ್ ಪೊಯೆಟ್, ಹೀ ಈಸ್ ರೆವಲ್ಯೂಷನರಿ ಪೊಯೆಟ್. ಸೊ ಅದಕ್ಕೆ ಇವನ ರೆವಲ್ಯೂಷನನ್ನು, ಇವನ ಕ್ರಾಂತಿಕಾರಕ ವಿಚಾರಗಳನ್ನು, ಇವನ ಏನು ಐಡಿಯಾಸಿದ್ವು ಅವನ್ನೆಲ್ಲವನ್ನು ಪೊಯೆಟ್ ರೂಪದಲ್ಲಿ ವ್ಯಕ್ತಪಡಿಸ್ತಾನೆ. ಅದಕ್ಕೆ ಹೇಳ್ತಾನೆ, ಇನ್ ಹಿಸ್ ವರ್ಸ್ ವಿ ಸಿ ಎ ರೆಮಾರ್ಕಬ್ಲಿ ಫೈನ್ ಬ್ಲೆಂಡಿಂಗ್ ಆಫ್ ಐಡಿಯಲಿಸ್ಟಿಕ್ ಮೆಸೇಜ್, ಪ್ರಿಸಿಷನ್ ಆಫ್ ಇಮೇಜರಿ. ಅಂದರೆ ಐಡಿಯಲಿಸ್ಟಿಕ್ ಮೆಸೇಜ್ ಇರುತ್ತೆ, ಪರ್ಟಿಕ್ಯುಲರಾಗಿ ಸಣ್ಣದ ಇಮ್ಯಾಜರಿನೂ ಸಹ ಬ್ಯೂಟಿಫುಲ್ಲಾಗಿ ಇವನು ಎಕ್ಸ್ಪ್ರೆಸ್ ಮಾಡ್ತಾನೆ. ಕ್ಯಾಪ್ಟಿವೇಟಿಂಗ್ ಮೆಲೋಡಿ. ಸೊ ಮೆಲೋಡಿ ಈಸ್ ಒನ್ ಆಫ್ ದ ಫೀಚರ್ಸ್ ಆಫ್ ಹಿಸ್ ಪೊಯೆಟ್ರಿ. ಸೊ ಹಿಸ್ ಪೊಯೆಟ್ರಿ ಎಕ್ಸ್ಪ್ರೆಸಸ್ ಹಿಸ್ ಆರ್ಡೆಂಟ್ ಫೇತ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಪರ್ಫೆಕ್ಟಿಬಿಲಿಟಿ ಆಫ್ ಮ್ಯಾನ್. ಅಂದರೆ ಈ ಮನುಷ್ಯ ಆಗಿರ್ತಕ್ಕಂಥವನು ಯಾವ ರೀತಿ ಮುಂದುವರಿಬೇಕೋ ಅದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವನು. ಬೀಯಿಂಗ್ ಎ ಡ್ರೀಮರ್ ಆ್ಯಂಡ್ ಎ ರೆವಲ್ಯೂಷನರಿ, ಹೀಸ್ ಪೊಯೆಟ್ರಿ ಈಸ್ ಬೋತ್ ಸ್ಪಾಂಟೇನಿಯಸ್ ಆ್ಯಂಡ್ ಮ್ಯೂಸಿಕಲ್. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. ಹಿಸ್ ಪೊಯೆಟ್ರಿ ವಿಲ್ ಹ್ಯಾವ್ ಐಡಿಯಲಿಸ್ಟಿಕ್ ಮೆಸೇಜಸ್, ಫೈನ್ ಇಮೇಜರಿ, ಮೆಲೋಡಿ, ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ದೇ ಆರ್ ಮ್ಯೂಸಿಕಲ್. So he is considered as a master of lyric poetry. So he has written so many poems. Among them the most important ones are of course Ode to the West Wind, then Adonius, The Cloud, Ozymandias. ಸೊ ಇವುಗಳಲ್ಲಿ ಬಹಳ ಪಾಪ್ಯುಲರ್ ಆಗಿರ್ತಕ್ಕಂಥವು ಅಂತ ಅಂದರೆ ಇನ್ನೂ
ಓಟ್ ಟು ದ ವೆಸ್ಟ್ ವಿಂಡ್ ಆ್ಯಂಡ್ ವಿಜ್ಮೆಂಟ್ ಡೈಸ್ ಭಾಳ ಪಾಪ್ಯುಲರ್ ಆಗಿರ್ತಕ್ಕಂಥವು. ವೆರಿ ಮೀನಿಂಗ್ಫುಲ್ ಆ್ಯಂಡ್ ಆಲ್ಸೋ ದೇ ಆರ್ ವೆರಿ ಮ್ಯೂಸಿಕಲ್ ಆ್ಯಂಡ್ ದೇ ಹ್ಯಾವ್ ದ ಡೆಪ್ತ್ ಆಫ್ ಮೀನಿಂಗ್ಸ್. ಸೊ ಇಷ್ಟು ಇವನ ಬಗ್ಗೆ ಇನ್ನು ಬ್ರೀಫಾಗಿ ತಗೊಳ್ರಿ. ಇದರಲ್ಲಿ ಭಾಳ ಇದೆ, ನೀವು ಓದ್ಕೊಳ್ಳಿ. ಇನ್ನು ಬ್ರೀಫಾಗಿ ಹೇಳಬೇಕು ಅಂತ ಅಂದರೆ, ದಿಸ್ ಪೊಯಮ್ ಟು ಎ ಸ್ಕೈಲಾರ್ಕ್ ಈಸ್ ರಿಟನ್ ಬೈ PB Shelley. PB Shelley is a great romantic poet. He is a revolutionary poet. He is a master of lyric poetry. So his famous poems are important ones to mention. One is Ode to the West Wind, another one is Ozymandias, and still more important and also the very famous poem is this poem, that is To a Skylark. See, of course this poem is a longer poem. ಇದು ಸ್ವಲ್ಪ ದೊಡ್ಡದಂತಂದು ಅನಿಸ್ಬೋದು, ಬಟ್ ವೆರಿ ಮೀನಿಂಗ್ಫುಲ್ಲು. ನಿಮಗೆ 10 ಮಾರ್ಕ್ಸ್ಗೆ 100% ಬರುತ್ತೆ. 10 ಮಾರ್ಕ್ಸಿಗೆ ಅಂದರೆ ಲಾಂಗ್ ಸೆಂಟ್ ಆನ್ಸರ್ಗಳಿಗೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಖಂಡಿತವಾಗಲಿ 8 ಮಾರ್ಕ್ಸ್ ಇರಬೇಕು. 8 or 10 ಮಾರ್ಕ್ಸ್, ದಟ್ ಮೀನ್ಸ್ ಯು ವಿಲ್ ಗೆಟ್ ದ ಕ್ವೆಶ್ಚನ್ ಅಟ್ಲೀಸ್ಟ್ 1, ಮತ್ತು ಜೊತೆಗೆ ಒಂದು ಶಾರ್ಟ್ ನೋಟ್ಸು ಬಂದರೂ ಬರ್ಬೋದು. ಗ್ಯಾರಂಟಿಯಾಗಿ ಇಂಪಾರ್ಟೆಂಟ್ ಪೊಯಮ್ ಇದು ಲಾಂಗ್ ಆನ್ಸರ್ಗೆ. ಈ ಟು ಎ ಸ್ಕೈಲಾರ್ಕದು ನಾವು ಬ್ಯಾಕ್ಗ್ರೌಂಡ್ ನೋಡೋದಾದರೆ, ಸೊ ಇಫ್ ವಿ ವಾಟ್ ಈಸ್ ದ ಇನ್ಸ್ಪಿರೇಷನ್ ಫಾರ್ PB Shelley to write this poem? Skylark, it is a bird, name of a bird. You may consider ಆ್ಯಸ್ ಎಫ್ ಯುವರ್ ಕಕ್ಕು ಬರ್ಡ್, ಈ ಕೋಗಿಲೆ ರೀತಿಯಲ್ಲಿರ್ತಕ್ಕಂಥ ಒಂದು ಬರ್ಡ್ ಇದು. ಸೊ ಒನ್ಸ್ he had been to Italy. He was with his wife. He was wandering or that means walking in the lanes of the greenery. So at that time he heard a bird. He heard that bird's sound. He was attracted by the voice and the bird's song. So he was inspired from that bird's voice, and he went to the room and he began to write this poem, and the output is this poem, that is To a Skylark. ಸೊ ಇವನ ಹೆಂಡತಿ ಮಿಸಸ್ ಶೆಲ್ಲಿ ಹೇಳ್ತಕ್ಕಂಥದ್ದು ಅದೇ. ಅವು PB Shelley ಮತ್ತು ಶೆಲ್ಲಿ ಹೆಂಡತಿ ಇಬ್ಬರು ಇಟಾಲಿಯಲ್ಲಿ ಒಂದು ಸರಿ ಸಾಯಂಕಾಲ ಟೈಮ್, ಸಮ್ಮರ್ ಈವ್ನಿಂಗ್ ಅಂತಂದು ಹೇಳ್ತಾರೆ, ಸಮ್ಮರ್ ಈವ್ನಿಂಗು ಇವರು ಪಾರ್ಕಲ್ಲಿ ವಾಕ್ ಮಾಡ್ತಾಯಿದ್ರು, ಸುಮ್ಮನೆ ಅಡ್ಡಾಡ್ತಾಯಿದ್ರು. ಆವಾಗ ಯಾವುದೋ ಒಂದು ಪಕ್ಷಿ ಕೂಗ್ತಾ ಇತ್ತು. ಆ ಕೂಗು, ಆ ಧ್ವನಿ, ಆ ಏನು ಮೆಲೋಡಿ ಅಂತಂದು ಕರಿತೀವೋ ಅದಕ್ಕೆ, ಆ ಮಧುರವಾಗಿರ್ತಕ್ಕಂಥ ಹಾಡಿಗೆ ಆ PB Shelley ಕಂಪ್ಲೀಟ್ ಮೈ ಮರೆತು ಅದನ್ನೇ ಕೇಳೋಕೈತಿ, ಅದನ್ನೇ ನೋಡ್ಕೊಂತ ಹೋದ. ಅದು ಬೇಗ ಕಾಣಲಿಲ್ಲ, ಆದರೆ ಅದರ ಧ್ವನಿ ಮಾತ್ರ ಕೇಳಿಸ್ತಾ ಇತ್ತು. ಸೊ ಇವನು ಏನು ಮಾಡ್ದ, ರೂಮ್ಗೆ ಹೋದ, ಅದ್ರ ಮೇಲೇ ಒಂದು ಪೊಯಮ್ ಬರ್ದ. ಆ ಪೊಯಮ್ಮೇ ಟು ಎ ಸ್ಕೈಲಾರ್ಕ್. ದಿಸ್ ಈಸ್ ದ ಬ್ಯಾಕ್ಗ್ರೌಂಡ್. ಓಕೆ, ಸೊ ಇಷ್ಟೇ ತಗೊಳ್ಳಿ. ವೆನ್ ಹಿ ವಾಸ್ ಇನ್ ರೋಮ್, one summer evening he was wandering or walking with his wife in the greenery of lane. At the time he heard a voice of a bird, and he wanted to find out. He did not find it, but he listened to the song of that bird continuously. So he was attracted and he was completely motivated by the song of the bird or the voice of the bird. Then he went to room and he wrote this poem. ಸೊ ಈ ರೀತಿ ಆ ಪೊಯಮನ್ನು ಬರೆದಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ, ಬರೆದಿದ್ದಾರೆ ಅಂತಕ್ಕಂಥದ್ದು ಅವನ ಬಯೋಗ್ರಫಿಯಿಂದ ಕಾಣುತ್ತೆ. ಸೊ ಫಸ್ಟ್ ಇವನು ಈ ಪೊಯಮನ್ನು ಬೇರೆ ಬೇರೆ ಮಜಲುಗಳಲ್ಲಿ ನೋಡಬಹುದು. In first few stanzas
he is going to talk about the presence and flight of the bird. ಬಿಗಿನಿಂಗಲ್ಲಿ ಇವನು ಫ್ಲೈಟ್ ಹತ್ರ ಅಥವಾ ಇವ ಹಾರಾಡೋದು ಅದು ಎಲ್ಲಿ ಇರಬಹುದು ಅಂತಂದು ಅದ್ರ ಬಗ್ಗೆ ಹೇಳ್ತಾನೆ. ಆಮೇಲೆ ಅವನ್ನ ಬೇರೆ ಹೋಲಿಕೆ ಮಾಡ್ತಾನೆ, ಯಾವ್ಯಾವ ಹೋಲಿಕೆ ಮಾಡ್ತಾನೆ ಅಂತಕ್ಕಂಥದ್ದು. ಅದರ ನಂತರ ಅದರಿಂದ ನಾವೇನು ಪಾಠ ಕಲಿಬೋದು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅಫ್ಕೋರ್ಸ್ ಇದು ಪೊಯಮ್ಮು ಬಹಳಷ್ಟು ಸ್ಟ್ಯಾಂಜೆಗಳಿದ್ದೂ ಸಹ ಭಾಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಅಟ್ರಾಕ್ಟಿವ್, ಅಷ್ಟೇ ಮೀನಿಂಗ್ಫುಲ್ ಆ್ಯಂಡ್ ಅಷ್ಟೇ ಯೂಸ್ಫುಲ್ಲಾಗಿ ಇದೆ. ಎಸ್ ಕಮ್ ಟುವರ್ಡ್ಸ್ ದಿಸ್ ಪೊಯಮ್. ಸೊ ನಾನು ಮೊದಲು ಹೇಳಿದ್ದೆ, ನೀವು ಇದನ್ನು ಬರ್ಕೊಂಡು ಇಟ್ಕೊಂಡಿರ್ರಿ ಅಂತಂದು, ಬಹುಶಃ ಬರ್ಕೊಂಡು ಇಟ್ಕೊಂಡಿರ್ಬೇಕಂತಂದು ಅನಿಸುತ್ತೆ. ಬರ್ಕೊಂಡು ಇಟ್ಕೊಂಡಿದ್ರೆ ನೀವು ಮೊಬೈಲಲ್ಲಿ ನೋಡೋದಕ್ಕಿಂತ ಅದನ್ನು ಮುಂದೆ ಇಟ್ಕೊಂಡು ನೋಡ್ಕೊಳ್ತಕ್ಕಂಥ ಚೆನ್ನಾಗೆ. ಎಸ್, ದ ಪೊಯೆಟ್ ಸ್ಪೀಕರ್ ಈಸ್ ಇನ್ ದ ಪಾರ್ಕ್. ಸೊ he heard that song, so he wanted to see it. ಈಗ ಬಿಗಿನಿಂಗ್ ನೋಡಿ, ಪೊಯೆಟ್ ಪಾರ್ಕಲ್ಲಿದ್ದಾನೆ. ಆ ಪಾರ್ಕಲ್ಲಿದ್ದಾಗ ಆ ಹಾಡು, ಒಂದು ಪಕ್ಷಿಯ ಹಾಡು ಕೇಳಿಸುತ್ತೆ. ಅದನ್ನು ನೋಡ್ತಾನೆ, ಆದರೆ ಅದು ಕಾಣಲ್ಲ. ಆವಾಗ ಹೇಳ್ತಾ ಇದ್ದಾನೆ, ಎಸ್, ಹೈಲ್ ಟು ದೈ ಬ್ಲಿದೆ ಸ್ಪಿರಿಟ್, ಬರ್ಡ್ ದೌ ನೆವರ್ ವರ್ಟ್, ದಟ್ ಫ್ರಮ್ ಹೆವನ್ ಆರ್ ನಿಯರ್ ಇಟ್, ಪೌರಸ್ಟ್ ದೈ ಫುಲ್ ಹಾರ್ಟ್ ಇನ್ ಪ್ರಫ್ಯೂಸ್ ಸ್ಟ್ರೈನ್ಸ್ ಆಫ್ ಅನ್ಪ್ರಿಮಿಡಿಟೇಟೆಡ್ ಆರ್ಟ್. ಏನು ಬ್ಯೂಟಿಫುಲ್ಲಾಗಿ ಹೇಳ್ತಾನೆ. ಏ ಬ್ಲಿದೆ ಸ್ಪಿರಿಟ್ ಮೀನ್ಸ್ ಹ್ಯಾಪಿ ಸ್ಪಿರಿಟ್. ಸ್ಪಿರಿಟ್ ಅಂದರೆ ಏನು? ಚೇತನ, ಚೈತನ್ಯ. ಇಲ್ಲಿ ನೋಡಿ, ಪೊಯೆಟ್ ಈಸ್ ನಾಟ್ ವಿಲ್ಲಿಂಗ್ ಟು ಕಾಲ್ ಇಟ್ ಆ್ಯಸ್ ಎ ಬರ್ಡ್. ಅದಕ್ಕೆ ಕೆಳಗಡೆ ಬರ್ಡ್ ದೌ ನೆವರ್ ವರ್ಟ್ ಅಂತಂದು ಹೇಳ್ತಾನೆ. ಇಲ್ಲಿ ವರ್ಟ್ ಮೀನ್ಸ್ ವರ್ ಅಂತಂದು. ಇದು ಆರ್ಕ್ಯಾಯಿಕ್ ವರ್ಡ್, ಓಲ್ಡ್ ಇಂಗ್ಲೀಷ್ ವರ್ಡ್, ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಬಿ, ವರ್ಟ್ ಅಂತಂದು. ಅದಕ್ಕೆ ಹೇಳ್ತಿದ್ದಾನೆ, ಆ ಫಸ್ಟ್ 2 ಲೈನ್ಸ್ನಲ್ಲಿ ಸೆಕೆಂಡ್ ಲೈನ್ ತಗೊಳ್ಳಿ. ಯು ವರ್ ನೆವರ್ ಟು ಬಿ ಬರ್ಡ್ ಅಂತಂದದು. ಬರ್ಡ್ ದೌ ಮೀನ್ಸ್ ಯು ನೆವರ್ ವರ್ ಬರ್ಡ್ ಅಂದರೆ ಯು ಆರ್ ನಾಟ್ ಅಟ್ ಆಲ್ ಎ ಬರ್ಡ್. ಯು ಮಸ್ಟ್ ಬಿ ಬ್ಲಿದೆ ಸ್ಪಿರಿಟ್, ಹ್ಯಾಪಿ ಸ್ಪಿರಿಟ್. ಸಂತೋಷ ತುಂಬತಕ್ಕಂಥ ಚಿಲ್ಮೆ ಇರಬೇಕು ನೀನು, ಸಂತೋಷವನ್ನು ನೀಡ್ತಕ್ಕಂಥ ಚೈತನ್ಯ ಇರಬೇಕು ನೀನು, ಆ ಚೇತನನೇ ನೀನಿರಬೇಕು. ಖಂಡಿತ ಪಕ್ಷಿ ಆಗಿರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೈಲ್, ಜಯವಾಗಲಿ ನಿನಗೆ. ದಿ ಮೀನ್ಸ್ ಯು, ದಿ ದೌ ಅಂದರೆ ಇವನೇ. ಸೊ ಅದಕ್ಕೆ ಇನ್ ಫಸ್ಟ್ 2 ಲೈನ್ಸ್ನಲ್ಲಿ ಏನು ಹೇಳ್ತಾನೆ, ಹೋ ಹ್ಯಾಪಿ ಸ್ಪಿರಿಟ್, ಯು ಆರ್ ನಾಟ್ ಅಟ್ ಆಲ್ ಟು ಬಿ ಕನ್ಸಿಡರ್ಡ್ ಆ್ಯಸ್ ಬರ್ಡ್, ಬಟ್ ಯು ಆರ್ ಎ ಸ್ಪಿರಿಟ್. ಸೊ ಹೈಲ್ ಟು ದಿ ಅಂತಂದು ಹೇಳ್ತಾನೆ. ನಿನಗೆ ಜಯವಾಗಲಿ ಅಂತಂದು ಹೇಳ್ತಾನೆ. ನೋಡಿ, ದಟ್ ಫ್ರಮ್ ಹೆವನ್ ಆರ್ ನಿಯರ್ ಇಟ್, ಪ್ರಾಬಬ್ಲಿ ಯು ಮಸ್ಟ್ ಬಿ ಎ ಕ್ರಿಯೇಚರ್ ವಿಚ್ ಈಸ್ ಕ್ರಿಯೇಟೆಡ್, ಅಪಿಯರ್ಡ್ ಇನ್ ದ ಹೆವನ್ ಆರ್ ನಿಯರ್ ದ ಹೆವನ್. ಬಹುಶಃ ನೀನು ಆಕಾಶ ಸ್ವರ್ಗದಲ್ಲಿ ಉದ್ಭವ ಆಗಿರ್ತಕ್ಕಂಥ ಒಂದು ಚೇತನ ಇರಬೇಕು, ಅಥವಾ ಸ್ವರ್ಗದ ಹತ್ರ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನೀನು ಬರಡಲ್ಲ ಅಂತಂದು ಹೇಳ್ತಾನೆ ಅಲ್ಲಿ. ದಟ್ ಫ್ರಮ್ ಹೆವನ್ ಮೀನ್ಸ್ ಯು ಆರ್ ಬಾರ್ನ್, ಯು ಮೈಟ್ ಬಿ ಕ್ರಿಯೇಟೆಡ್ ಇನ್ ದ ಹೆವನ್ ಆರ್ ನಿಯರ್ ದ ಹೆವನ್, ಬಿಕಾಸ್ ಯು ಪವರೆಸ್ಟ್. ನೋಡಿ, ಪವರೆಸ್ಟ್ ಮೀನ್ಸ್ ಸುರಿಯೋದು ಅಂತ ಅಂದ್ರೆ ಇಲ್ಲಿ ಏನು, ನಿನ್ನ ಧ್ವನಿಯನ್ನು ಹೊರಹೊಮ್ಮಿಸೋದು. ದಟ್ ಮೀನ್ಸ್ ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಫುಲ್ ಹಾರ್ಟ್ ಅಂತಂದ್ರೇನು, ಮನಸ್ಸನ್ನು ತುಂಬಿ ಕಂಪ್ಲೀಟಾಗಿ ಅದನ್ನು ಹಾಡ್ತಾ ಇದ್ದೀವಿ, ಹೊರ ಚೆಲ್ತಾ ಇದ್ದೀವಿ. ಪೌರೆಸ್ಟ್ ದೈ ಫುಲ್ ಹಾರ್ಟ್ ಇನ್ ಪ್ರಫ್ಯೂಸ್ ಸ್ಟ್ರೈನ್ಸ್ ಮೀನ್ಸ್ with different musical moods, what we call musical changes. ಸ್ಟ್ರೈನ್ಸ್, ಇದರಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ಲಿ ಒಂದೊಂದು ಬಟನ್ ಒತ್ತಿದ್ರೆ ಒಂದೊಂದು ಧ್ವನಿ ಬರುತ್ತಲ್ಲ, ಆ ರೀತಿ ಬೇರೆ ಬೇರೆ ಧ್ವನಿಗಳಿರ್ತಕ್ಕಂಥದ್ದನ್ನು ಹೊರಹೊಮ್ಮಿಸ್ತಕ್ಕಂಥದ್ದು ನೀನು. ಅದು ಯಾವುದು? ಹೃದಯಾಂತರಾಳದಿಂದ ಹೊರಹೊಮ್ಮಿಸ್ತಾ ಇದೀವಿ. ನಾಟ್ ಓನ್ಲಿ ದಟ್, ಆಫ್ ಅನ್ಪ್ರಿಮಿಡಿಟೇಟೆಡ್ ಆರ್ಟ್. ಅನ್ಪ್ರಿಮಿಡಿಟೇಟೆಡ್ ಮೀನ್ಸ್
not to be, you are not going to be stop continuously. Unpremeditated art means continuously. Art means kale. Yav kale? What you are expressing, what you are showing, what you are expressing your voice with different tunes. ಬೇರೆ ಬೇರೆ ಮ್ಯೂಸಿಕಲ್ ಟ್ಯೂನ್ಸ್ ರೀತಿಯಲ್ಲಿ ನೀನು ಹೊರಹೊಮ್ಮಿಸ್ತಾ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ನಾನು ನಿನ್ನನ್ನು ಬರ್ಡ್ ಅನ್ನಲ್ಲ, ನೀನು ಯಾವುದೋ ಸ್ವರ್ಗದಿಂದ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಚೇತನ, ಸಂತೋಷ ನೀಡ್ತಕ್ಕಂಥ ಚೇತನ ಅಂತಕ್ಕಂಥದ್ದನ್ನು ಹೇಳ್ತಾನೆ ಇಲ್ಲಿ. ಸೊ ಇನ್ ದ ಫಸ್ಟ್ ಸ್ಟ್ಯಾಂಜಾ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ದ poet does not want to call it as a bird, he wants to call it a blithe spirit. He thinks that it might be created in the heaven or from near the heaven, because that bird is expressing, it is singing, or it is expressing its voice from the heaven itself. ಸ್ವರ್ಗದಿಂದನೇ ಇದು ಹಾಡ್ತಾ ಇದೆ ಏನೋ ಅಂತಂದು ಅನ್ನಿಸ್ತಾ ಇದೆ. ಅದು ಹೇಗೆ? ವಿತ್ ಡಿಫರೆಂಟ್ ಟ್ಯೂನ್ಸ್ ಕಂಟಿನ್ಯೂಯಸ್ಲಿ ವಿತ್ ಇಟ್ಸ್ ಓನ್ ಆರ್ಟ್. ತನ್ನದೇ ಆಗಿರ್ತಕ್ಕಂಥ ಕಲೆ ಅಂತಂದರೆ ಇದು ಯಾವುದು? ಬೇರೆ ಬೇರೆ ಧ್ವನಿಗಳನ್ನು ಅಷ್ಟು ಹಿಂಪಾಗಿ ಆಡ್ತಕ್ಕಂಥ, ಮನ ತುಂಬಿ ಹೃದಯಾಂತರದಿಂದ ಆಡ್ತಕ್ಕಂಥದ್ದು ಇದೆಯಲ್ಲ, ದಟ್ ಈಸ್ ಕಂಟಿನ್ಯೂಯಸ್ ಅನ್ಪ್ರಿಮಿಡಿಟೇಟೆಡ್ ಆರ್ಟ್. ಓಕೆ, ಸೊ this is how the poet does not want to call it as a bird, but he wants to call it as a blithe spirit or the creature of the heaven. So it sings continuously with its own art, with different tunes, and it is happy spirit, happy bird. Then higher, still higher, from the earth thou springest like a cloud of fire, the blue deep thou wingest, and singing still dost soar, soaring ever singest. Yes, so probably he is going to find out it in the sky, in the tree, on the trees, like this, but it is not appearing. ಇವನು ನೋಡಕ್ಕೆ ಹೋಗ್ತಾನೆ, ಒಂದು ಮರದಂತೆ ಇನ್ನೊಂದು ಮರಕ್ಕೆ ಹೋದಂಗೆ ಅನ್ನಿಸ್ತೈತೆ, ಆದರೆ ಅದು ಕಾಣ್ತಾ ಇಲ್ಲ, ಅಥವಾ ಅದು ಮೇಲೆ ಹಾರಿ ಹೋಗ್ತಾ ಇದೆ ಅಂತಂದು ಅನ್ನಿಸ್ತಾ ಇದೆ. ಅದಕ್ಕೆ ಹೇಳ್ತಾನೆ, ಯು ಆರ್ ಫ್ಲೈಯಿಂಗ್ ಹೈಯರ್ ಆ್ಯಂಡ್ ಹೈಯರ್ ಅಂತ ತಗೊಳ್ಳಿ. ಇಲ್ಲಿ ನೀನು ಮೇಲಕ್ಕೆ ಇನ್ನೂ ಹಾರ್ದಂಗೆ ಅನ್ನಿಸ್ತಾ ಇದೆ. ಇದು ಯಾವ ರೀತಿ ಹಾರೋದು ಯಾಕೆ ಗೊತ್ತಾಗ್ತಾ ಇದೆ ಇವನಿಗೆ? ಆ ಬರ್ಡ್ ಹಾಡ್ತಾ ಇದೆಯಲ್ಲ ಅದ್ರ ಮೇಲೆ. ಅದಕ್ಕೆ ನೋಡಿ, ಯು ಆರ್ ಫ್ಲೈಯಿಂಗ್ ಹೈಯರ್, ಸ್ಟಿಲ್ ಹೈಯರ್ ಆ್ಯಂಡ್ ಹೈಯರ್ ಫ್ರಮ್ ದ ಅರ್ತ್, ಭೂಮಿಯಿಂದ ಚಿಮ್ಮಿ ನೀನು ಆಕಾಶಕ್ಕೆ ನೆಗಿತಾನೆ ಇದೀಯಿ. ದೌ ಸ್ಪ್ರಿಂಗೆಸ್ಟ್ ಯು ವಿಲ್ ಎಕ್ಸ್ಪ್ರೆಸ್ ಯುವರ್ ವಾಯ್ಸ್ ಆರ್ ಸಾಂಗ್. ಚಿಮ್ಮದು, ಸಿಂಗೆಸ್ಟ್ ಮೀನ್ಸ್ ಚಿಮ್ಮದು, ನೆಗೆಯೋದು, ಹಾರೋದು ಅಂತಂದು. ಯಾವುದನ್ನು ಹಾರೋದ್ರ ಜೊತೆಗೆ ಹಾಡೋದು. ಹೌ ಲೈಕ್ ಎ ಕ್ಲೌಡ್ ಆಫ್ ಫೈರ್ ಯೂಶುವಲಿ ಒಂದು ಬೆಂಕಿಯ ಮೋಡದ ರೀತಿಯಲ್ಲಿ ನೀನು ಮೇಲೆ ಹಾರ್ಕೊಂತ ಹೋಗ್ತಾ ಇದ್ದೀವಿ. ಬಹುಶಃ ಆಕಾಶದಲ್ಲಿ ಮೋಡ ಕಾಣಿಸ್ತಾ ಇದೆ, ಬಹುಶಃ ಈವ್ನಿಂಗ್ ಟೈಮ್ ಅಂತಂದು ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಆ ಮೋಡ, ಆ ಸೂರ್ಯ ಮುಳುಗ್ತಾ ಇರೋದಕ್ಕೆ ಇರಬೇಕೇನೋ, ಆ ಸೂರ್ಯನ ಮಧ್ಯೆ ಇರ್ತಕ್ಕಂಥ, ಸೂರ್ಯನ ಹತ್ರ ಇರ್ತಕ್ಕಂಥ ಮೋಡ, ಇಟ್ ಈಸ್ ಅಪಿಯರಿಂಗ್ ಲೈಕ್ ಎ ಕ್ಲೌಡ್ ಆಫ್ ಫೈರ್. ಎಸ್, ದ ಬ್ಲೂ ಡೀಪ್ ದೌ ವಿಂಗೆಸ್ಟ್. ನೋಡಿ, ದ ಬ್ಲೂ ಡೀಪ್ ಇಟ್ ರೆಫರ್ಸ್ ಟು ದ ಈವ್ನಿಂಗ್ ಸ್ಕೈ. ಸಾಯಂಕಾಲ ಇನ್ನೇನು ಹಾಗೆ ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ ಆಕಾಶ, ಅದರ ಕಡೆಗೆ ಯು ವಿಂಗೆಸ್ಟ್, ದೌ ವಿಂಗೆಸ್ಟ್, ಯು ಆರ್ ಫ್ಲೈಯಿಂಗ್. ವಿಂಗೆಸ್ಟ್ ಮೀನ್ಸ್ ನಿನ್ನ ರೆಕ್ಕೆಯನ್ನು ಚಿಮ್ಮಿಕೊಳ್ತಾ ಬಡ್ದಾಡ್ತಾ ಹೋಗ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಯು ಆರ್ ಸಿಂಗಿಂಗ್ ಸ್ಟಿಲ್. ಹಾಡ್ಕೊಂತಾನೆ ಓಡ್ತಾ ಇದ್ದೀವಿ, ಹಾಡ್ಕೊಂತಾನೆ ಮೇಲೆ ಹೋಗ್ತಾ ಇದ್ದೀವಿ, ಹಾಡ್ಕೊಂತಾನೆ ನೀನು ಹಾರ್ತಾ ಇದ್ದೀವಿ. ಸೊ ಸ್ಟಿಲ್ ಡಸ್ಟ್ ಸೋರ್. ಡಸ್ಟ್ ಮೀನ್ಸ್ ಡು. ಸೋರ್ ಆ್ಯಂಡ್ ಸೋರಿಂಗ್, ದಟ್ ಮೀನ್ಸ್ ಸಾಕಾಗೋಷ್ಟು. ಯು ಆರ್ ಕಂಪ್ಲೀಟ್ಲಿ ಸಿಂಗಿಂಗ್ ಆ್ಯಂಡ್ ನನಗೆ ಹೇಗೆ ಅನ್ನಿಸ್ತಾ ಇದೆ, ಯು ಆರ್ ಗೋಯಿಂಗ್ ಟು ಬಿ ಸಿಂಗೆಸ್ಟ್ ಫಾರ್ ಎವರ್.
ಯಾವಾಗಲೂ ಹಾಡ್ಕೊಂತಲೇ ಇರ್ತೀ ಅಂತಂದು ಅನ್ನಿಸ್ತಾ ಇದೆ ಅಂತಂದು ಹೇಳ್ತಾನೆ. ಸೊ ಈ ರೀತಿ ದ ಪೊಯೆಟ್ ಸ್ಪೀಕರ್ ಈಸ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಫ್ಲೈಟ್ ಆಫ್ ದ ಬರ್ಡ್ ಇನ್ ದ ಫಸ್ಟ್ ಟೂ ಸ್ಟ್ಯಾಂಜಾಸ್. ಸೊ ಲೆಟ್ ಅಸ್ ಸಿ the remaining stanzas in the next class. Okay, have a nice time. Okay, thank you.